ಹಾಯ್ ಹಲೋ ಫ್ರೆಂಡ್, ಗುಡ್ ಮಾರ್ನಿಂಗ್ ಫ್ರೆಂಡ್. ಬನ್ನಿ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷತೆ ಅಂದರೆ ಫ್ರೆಂಡ್, ನನ್ನ ಮಗಳು ಅಂದರೆ ನಮ್ಮ ಅಕ್ಕನ ಮಗಳು ಹಾಸ್ಟೆಲಿದ್ದಾಳೆ. ಸೈನ್ಸ್ ಓದ್ತಿದ್ದಾಳೆ ಅವಳು. ಹುಡುಗಣಿ ಹಾಸ್ಟೆಲ್, ಮುರಾರ್ಜಿ ಹಾಸ್ಟೆಲಲ್ಲಿದ್ದಾಳೆ. ಅವಳಿಗೆ ಇವತ್ತು ಭಾನುವಾರ ಅಲ್ಲ, ಭಾಳ ದಿನ ಆಯಿತು ಆ ಕಡೆ ಹೋಗಲೇ ಇಲ್ಲ. ಅದಕ್ಕೆ ಬಾ ಆಂಟಿ ಅಂತ ಭಾಳ ಕರಿತಿದ್ದಾಳೆ. ಅದಕ್ಕೆ ನಾನು ಅವ್ರ ಮಮ್ಮಿ ಸೇರ್ಕೊಂಡು ಹೋಗಿ ಊಟ ಏನಾದರೂ ಕಟ್ಕೊಂಡು ಹೋಗಿ ಕೊಟ್ಟು ಮಾತಾಡ್ಸ್ಕೊಂಡು ಬರ್ಬೇಕಂತ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್, ಈಗ ಮುರಾರ್ಜಿ ಹಾಸ್ಟ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿರಿ ಫ್ರೆಂಡ್ಸ್, ಈಗ ನನ್ನ ಮಗಳ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ನೋಡಿರಿ, ಇದೇ ನೋಡಿರಿ ಮುರಾರ್ಜಿ ಹಾಸ್ಟ್ಲು. ನೋಡಿರಿ, ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು. ಇದೇ ಥರ ನೋಡಿರಿ ಎಷ್ಟು ಚೆನ್ನಾಗಿ ಮೈದಾನ ಐತಂತ. ಈ ಕಡೆ ಎಲ್ಲ ಬಿಲ್ಡಿಂಗ್ ಆಗಿದ್ದಾವೆ ಫ್ರೆಂಡ್. ಇಲ್ಲ ठीक है सर. ನೋಡಿರಿ ಎಷ್ಟು ದೊಡ್ಡಕ್ಕಿದೆ ಅಂದರೆ, ಇನ್ನೂ ಇದ್ರ ಮೇಲೆ ಇನ್ನೂ ಒಂದು 2 ಅಷ್ಟು ದೊಡ್ಡದು ಕಟ್ತಾ ಇದ್ದಾರೆ. ಈಗ ನನ್ನ ಮಗಳು ಇದ್ದಿದ್ದು 2 ವರ್ಷ ಆಯಿತು. ಈಗ ಸೆಕೆಂಡ್ ಇಯರ್ ಅವಳು. ಈ ವರ್ಷ ಇನ್ನು 2 ತಿಂಗಳಾದರೆ ಆಯ್ತು ಅವಳದು. ಅದಕ್ಕೆ ಒಂದು ತಿಂಗಳಿಗೆ ಒಂದು ಸತಿ ಬಂದು ಹೋಗ್ತಾ. ಮೊನ್ನೆ ಬಂದೇ ಇಲ್ಲ ಅಂತ ನನಗೆ ಸಿಟ್ ಮಾಡಿಲ್ಲ. ಅದಕ್ಕೆ ಬಂದು ಹೋಗೋಣಂತ ಬಂದೆ ಫ್ರೆಂಡ್. ಈಗ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಗೋರ್ಮೆಂಟ್ ಹಾಸ್ಟೆಲ್ ನೋಡಿ. ಇದು ಕಿತ್ತೂರು ರಾಣಿ ವಸತಿ ಮುರಾರ್ಜಿ ಹಾಸ್ಟೆಲ್ ಫ್ರೆಂಡ್. ಇದು ನೋಡಿ, ಇಲ್ಲಿ ಎತ್ತುಗಳಿಗೆ ನೀರು ಕುಡಿಯೋಕ್ಕೆ ಎಷ್ಟು ಚೆನ್ನಾಗಿ ಮಾಡಿದಾರಂತ. ಎಲ್ಲ ತುಂಬ ಚೆನ್ನಾಗಿ ಸವಲತ್ತಿದೆ ಫ್ರೆಂಡ್ಸ್ ಇಲ್ಲಿ ಮಕ್ಕಳಿಗೆ. ನೋಡಿ, ನಮ್ಮ ಅಕ್ಕನ ಮಗ ಇವನು. ಸ್ವಲ್ಪ ನೋಡಿರಿ, ಇವನು ನನ್ನ ಅಕ್ಕನ ಮಗ, ನಮ್ಮ ಅಕ್ಕ. ಸ್ವಲ್ಪ ಏನಾದರೂ ಊಟ ಕಟ್ಕೊಂಡು ಹೋಗ್ಬೇಕಂತ ಬಂದೀವಿ. ಕೊಟ್ಟು ಮಾತಾಡ್ಸ್ಕೊಂಡು ಸಂಜೆವರೆಗೂ ಇದ್ದು ಹೋಗ್ಬೇಕು ಫ್ರೆಂಡ್ಗೆ. ಇಲ್ಲಿ ಭಾಳ ಜನ ಅವ್ರ ಮಕ್ಕಳಿಗಾಗಿ ಮಾತಾಡ್ಸೋಕ್ಕಾಗಿ ಭಾನುವಾರ ದಿನ ಒಂದು ಊಟ ಮಾಡಿಸ್ಕೊಂಡು ಹೋಗ್ತಾರೆ ಫ್ರೆಂಡ್. ಇಲ್ಲಿ ನೋಡಿ ಫ್ರೆಂಡ್, ಇನ್ನೂ ಎಷ್ಟು ಕೆಲಸ ಆಗ್ತಿದೆ ಅಂತ. ನೋಡಿ ಎಷ್ಟು ದೊಡ್ಡಕ್ಕಿದೆ ಈ ಬಿಲ್ಡಿಂಗು. ನೋಡಿ ಎಲ್ಲ ಸುತ್ತಲಿಗೂ ನೋಡಿ. ಇದು ಗಂಡು ಮಕ್ಕಳು ನೋಡಿ. ಇದು ನೋಡಿ ಫೀಲ್ಡ್ ಎಷ್ಟು ದೊಡ್ಡಕ್ಕಿದೆ. ಇನ್ನೂ ಕೆಲಸನೂ ಆಗ್ತಾಯಿದೆ ಫ್ರೆಂಡ್ ಇಲ್ಲಿ. ನೋಡಿ, ಈ ಕಡೆ ನನ್ನ ಮಗಳು ಈ ಕಡೆ ಇರೋದು, ಆ ಕಡೆ ಹೆಣ್ಮಕ್ಳದ್ದು ಈ ಕಡೆ ಗಂಡು ಮಕ್ಕಳದ್ದು. ನೋಡಿ ಹಾರನ್ ಕೂಗ್ತಾ ಇದೆ. ಮಕ್ಕಳಿಗೆ ಇವತ್ತು ಭಾನುವಾರ ಸ್ಪೆಷಲ್ ಕ್ಲಾಸು ಇದೆ ಏನೋ. ಮಧ್ಯಾಹ್ನ ಆಯಿತು, ಹಾರನ್ ಕೂಗ್ತಾ ಇದೆ ನೋಡಿ. ಈಗ ಮಕ್ಕಳಿಗೆ ಬಿಟ್ಟರು ಮೋಸ್ಟ್ಲಿ. ನೋಡಿ, ಮುರಾರಿ ದೇಸಾಯಿ ವಸತಿ ಶಾಲೆ ಇದು. ನೋಡಿ, ಇದು ಎಂಟ್ರೆನ್ಸು. ನೋಡಿ, ಇದು ಗಂಡು ಮಕ್ಕಳದ್ದು ನೋಡಿ. ಇದು ಮಕ್ಕಳು ಮನೇದೊಂದು ಜಾಸ್ತಿ ಬಿಟ್ಟರೆ ಇಲ್ಲಿ ಎಷ್ಟು ಚೆನ್ನಾಗಿರ್ಬೋದು ಅಂದರೆ, ತುಂಬ ಚೆನ್ನಾಗಿದ್ದು ಓದ್ಬೋದು. ಭಾಳ ಸ್ಟ್ರಿಕ್ಟಿಂದ ಓದಿಸ್ತಾರೆ ಫ್ರೆಂಡ್ ಇಲ್ಲಿ. ಸಂಜೆ ಆದರೂ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಓದಿಸ್ತಾರೆ. ಇನ್ನೂ ಕೆಲಸನೂ ನಡೀತಾ ಇದೆ ಇಲ್ಲಿ. ಬೆಳಗ್ಗಿನ 5 ಗಂಟೆಗೆ ಎಬ್ಬಿಸ್ತಾರೆ ನೋಡಿ. ಮಕ್ಕಳಿಗೆ ಓದೋಕ್ಕಾದರೆ ಈ ಥರ ಹಾಸ್ಟ್ಲುಗಳಲ್ಲಿ ತುಂಬ ಚೆನ್ನಾಗಿ ಓದ್ತಾರೆ ನೋಡಿ ಫ್ರೆಂಡ್. ನಾವು ಊರಲ್ಲಿದ್ದರೆ ಆ ಕಡೆ ಈ ಕಡೆ ಇದು ಮಾಡ್ಕೊಂಡು ಹೋಗ್ಬಿಡ್ತೇವೆ ನೋಡಿ. ಇದು ಮಕ್ಕಳಿಗೆ ಊಟಕ್ಕಂತ ಕಟ್ಸಿರೋದು. ಇದು ಇಲ್ಲಿ ಊಟ ಮಾಡ್ಲಿಕ್ಕಂತ ಇದು. ಆ ಕಡೆ ಹೆಣ್ಮಕ್ಳದ್ದು ಮತ್ತೆ ನೋಡಿ. ಇದು ಬಾಲಕಿಯ ವಸತಿ ನಿಲಯ ಇದು ಈ ಕಡೆದು ನೋಡಿ ಫ್ರೆಂಡ್. ಇಲ್ಲೊಂದು ಹೊಸ್ದಾಗಿ ಕಟ್ತಾ ಇದೆ ನೋಡ್ರಿ. ಇಲ್ಲಿ ಬಿಲ್ಡಿಂಗ್ ಆಗ್ತಾ ಇದೆ ನೋಡಿ. ಇಲ್ಲಿ ಎಷ್ಟು ಕೆಲಸ ಆಗ್ತಾಯಿದೆ ಅಂತ ನೋಡಿ ಫ್ರೆಂಡ್ಸ್. ತುಂಬ ಸವಲತ್ತಿದೆ ನೋಡಿ ಫ್ರೆಂಡ್. ಇದು ನೋಡಿ, ಈಗ ನನ್ನ ಮಗಳು ಬಂದು ನೋಡಿ ಎಷ್ಟು ದೊಡ್ಡಕ್ಕಿದೆ ಈ ಫೀಲ್ಡ್ ಅನ್ನೋದು. ನೋಡಿ ಎಷ್ಟು ದೊಡ್ಡ ಗ್ರೌಂಡ್ ನೋಡಿ. ಇದು ನೋಡಿ, ಇಲ್ಲೆಲ್ಲ ಪೇರೆಂಟ್ಸ್ಗಳು ಬಂದು ಅವ್ರ ಮಕ್ಕಳಿಗೆ ಊಟ ಮಾಡಿಸ್ಕೊಂಡು ಸಂಜೆ ಮುಟ ಇದ್ದು ಹೋಗ್ತಾರೆ. ಯಾಕಂದರೆ ತಿಂಗಳಾನುಗಟ್ಟಲೆ ಹಾಕ್ತಾರಲ್ಲ ಫ್ರೆಂಡ್. ಅದಕ್ಕೆ ಇನ್ನೂ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಇನ್ನೂ ತುಂಬ ಮೇಲೆ ಬಿಲ್ಡಿಂಗ್ಗಳು ಆಗ್ತಾ ಇದೆ ಫ್ರೆಂಡ್ ಇಲ್ಲಿ.
ಇದು ಮಾತ್ರ ಇದು ಆಫೀಸ್ ರೂಮ್ ಅಂತಾರಲ್ಲ, ಲೆಕ್ಚರರ್ಸ್ದು ಅವ್ರದ್ದು ಇದು. ನೋಡಿ ನಾವು ನಮ್ಮ ಮಗಳನ್ನ ಕರ್ಕೊಂಡು ಆ ಕಡೆ ಮೈದಾನದಲ್ಲಿ ಕುತ್ಕೊಂಡು ಊಟ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ. ಇದ್ರ ಮೇಲೆ ಇನ್ನೂ ಹಿಂಗೆ ಮೇಲೆ ಮೇಲೆ ಕಟ್ಕೊತಾನೆ ಹೋಗ್ತಾ ಇದ್ದಾರೆ. ಮಕ್ಕಳಿಗೆ ಪರವಾಗಿಲ್ಲ ನೋಡಿ ಫ್ರೆಂಡ್, ಈ ಥರ ಎಲ್ಲ ಜಾಗದಲ್ಲಿ ಮಕ್ಕಳಿಗೆ ಓದ್ಸಕ್ಕೆ ಹಾಕಿದರೆ ಚೆನ್ನಾಗೂ ಓದ್ತಾರೆ. ಆ ಕಡೆ ಈ ಕಡೆ ಯಾವುದು ಲಕ್ಷ್ಯ ಕೊಡಲ್ಲ ಮಕ್ಕಳು. ನೋಡಿ ಇಲ್ಲೆಲ್ಲ ಗೊಚ್ಚು ಹಾಕ್ಕೊಂಡಿದ್ದಾರೆ. ಇಲ್ಲಿ ಫೀಲ್ಡಿಗೆಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡ್ತಾರೆ. ಆಟಗಳಿಗೆ ಮಕ್ಕಳಿಗೆ ಆಟಕ್ಕೆಲ್ಲ ಮೈದಾನ ಮಾಡ್ತಾಯಿದ್ದಾರೆ. ನೋಡಿ ಇಲ್ಲಿ ಕೆಲಸದವರು ಶೆಡ್ ಅಂತಾರಲ್ಲ ಅದನ್ನ ಹೊಡ್ಕೊಂಡಿದ್ದಾರೆ. ಆ ಕಡೆ ಮೈದಾನದಲ್ಲಿ ಮಕ್ಕಳಿಗೆ ಕರ್ಕೊಬಂದು ಊಟ ಮಾಡ್ತಾರೆ ನೋಡಿ ಫ್ರೆಂಡ್. ಆ ಕಡೆ ರೋಡ್ ಪಕ್ಕದಲ್ಲೇ ಬರುತ್ತೆ, ಇದು ತುಂಬ ಇದು ಇಲ್ಲ, ದೂರನೂ ಇಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಎದುರಿಗೆ ಭಾಳ ಚೆನ್ನಾಗಿದ್ದಾವೆ ಫ್ರೆಂಡ್. ಮಕ್ಕಳಿಗೆ ಕಲಿಸೋಕ್ಕೆ ಆಗಲಿ ಕಲಿಯೋಕ್ಕಾಗಲಿ ತುಂಬ ಒಳ್ಳೆ ಪ್ಲೇಸ್ ನೋಡಿ ಫ್ರೆಂಡ್ ಇವು. ನೋಡಿ ಫ್ರೆಂಡ್ ಎಷ್ಟು ದೊಡ್ಡಕ್ಕಿದೆ ಅನ್ನೋದು, ಎಷ್ಟು ಚೆನ್ನಾಗಿದೆ. ತಗೊಂಡು ಆ ಕಡೆ ಊಟ ಮಾಡೋಣ ಅಂತ ತಗೊಂಡು ಹೋಗ್ತಿದ್ದೇವೆ ಎಲ್ಲ. ನೋಡಿ ನಡಿ ಸಮೀರ್ ಆ ಕಡೆ ಜಾನ್. ನೋಡಿ ಸಂಜೆ ಊಟ ಇಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ತಿನ್ಕೊಂಡು ಹೋಗ್ತೇವೆ ಫ್ರೆಂಡ್. ಯಾಕಂದರೆ ಅವಳಿಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ ಬಂದರು ಅಂತ. ಎಲ್ಲರೂ ಸೇರ್ಕೊಂಡು ಸ್ವಲ್ಪ ಭಾನುವಾರ ನಮಗೂ ಅಲ್ಲ ನನಗೂ ಶಾಲೆ ಇಲ್ಲ. ಇವಳು ನೋಡಿ ಫ್ರೆಂಡ್ ನಮ್ಮ ಅಕ್ಕ, ಇವಳು ನಮ್ಮ ಅಕ್ಕನ ಮಗಳು. ನೋಡಿ ನಮ್ಮ ಅಕ್ಕನ ಮಗ ನೋಡಿ ಇವನು. ನೋಡಿ ಇವಳೇ ನಮ್ಮ ಅಕ್ಕ. ಇವಳು ನನಗಿಂತ ದೊಡ್ಡವಳು. ಅಲ್ಲಿ ಚಿಟ್ಟೂರು ಅಂದೆಲ್ಲ ಅವಳು ಚಿಟ್ಟೂರಲ್ಲಿ ಇರೋಳು ನನಗಿಂತ ಸಣ್ಣವಳು ಫ್ರೆಂಡು. ನೋಡಿ ಕಡೆ ಇದೆ ಬಿಲ್ಡಿಂಗು. ನಾವು ಒಂದು ಸ್ವಲ್ಪ ದೂರ ಬಂದು ಮೈದಾನದಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕಂತ ಕುತ್ಕೊಂಡಿದ್ದೀವಿ ಫ್ರೆಂಡ್. ಫ್ರೆಂಡ್ ಈಗ ಎಗ್ ರೈಸ್ ಕಟ್ಕೊ ಬಂದಿದ್ವಿ. ನೋಡಿ ಎಗ್ ರೈಸ್ ತಿಂತಾ ಇದ್ದೀವಿ. ನೋಡಿ ರೊಟ್ಟಿ, ಎಗ್ ರೈಸು, ಪಲ್ಯ, ಹೆಸರು ಕಾಳು ಪಲ್ಯ, ಆಮೇಲೆ ಚಿಲ್ಲಿ ಅಂತಾರಲ್ಲ ಮಾಡ್ಕೊಂಡು ಬಂದು ತಿಂತಾ ಇದ್ದೀವಿ. ಎಲ್ಲ ಎಗ್ ರೈಸ್ ಪಾರ್ಟಿ ಮಾಡಿದ್ದೇವೆ ಇವತ್ತು. ಬನ್ನಿ ಫ್ರೆಂಡ್ ತಿನ್ನೋಣ. ಮಧ್ಯಾಹ್ನ ಆಯಿತು. ನೋಡಿ ಅವ್ರ ಮಮ್ಮಿ ಊಟ ಮಾಡಿಸ್ತಾ ಇದ್ದಾರೆ ಮಗಳಿಗೆ. ಬನ್ನಿ ಫ್ರೆಂಡ್ ಲಂಚ್ ಮಾಡೋಣ ಎಲ್ಲರೂ ಬನ್ನಿ. ಸಮೀರ್ 2 ಪ್ಲೇಟ್ ಹೊಡಿತದ ನೋಡ್ರಿ ಫ್ರೆಂಡ್ ಚಕಡಿ. ನೋಡಿ ಫ್ರೆಂಡ್ ಎಲ್ಲರದ್ದು ಈಗ ಊಟ ಆಯಿತು. ಈಗ ರೊಟ್ಟಿ ಹಾಗೆ ಉಳಿದು ಎಲ್ಲ ಎಗ್ ರೈಸ್ ತಿಂದ್ವಿ. ಅಷ್ಟಕ್ಕೆ ಹೊಟ್ಟೆ ತುಂಬೋಯ್ತು. ಸಂಜೆ ತಿಂತಾಳಂತೆ ಅವನು. ಹಾಕಿ ಒಂದು ಕವರಲ್ಲಿ ಹಾಕ್ಕೊಟ್ರೆ ಅದನ್ನೇ ರಾತ್ರಿ ತಿಂತೀನಿ ಅಂತ ಹೇಳಿದಾಳೆ. ರೊಟ್ಟಿ ಅಂದರೆ ಭಾಳ ಇಷ್ಟ ಅವಳಿಗೆ. ಇದನ್ನು ಹಾಕಿಡು ಆಸು, ಒಂದು ಕವರಲ್ಲಿ ಹಾಕಿ. ಬೇಡ ನೋಡಿ ಫ್ರೆಂಡ್ ಇದು ಒಳಗಡೆ ನೋಡಿದ್ದು. ನೋಡಿ ಇಲ್ಲಿ ಮಕ್ಕಳಿಗೆ ನೋಡ್ಕೊಳಕ್ಕೆ ಹಳ್ಳೆಲ್ಲ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿತ್ತು ನೋಡ್ರಿ. ನೋಡ್ರಿ ಒಳಗಡೆ ಕ್ಲಾಸ್ಗಳು ಇವ ನೋಡ್ರಿ. ಇವೆಲ್ಲ ಆಫೀಸ್ ರೂಮ್. ನೋಡ್ರಿ ಇವೆಲ್ಲ ಕ್ಲಾಸ್ ರೂಮ್ ನೋಡಿ ಫ್ರೆಂಡ್. ಇವೆಲ್ಲ ಮಕ್ಕಳದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ಸವಲತ್ತು ತುಂಬ ಚೆನ್ನಾಗಿದೆ ಫ್ರೆಂಡ್. ಮಕ್ಕಳಿಗೆ ಓದಲಿಕ್ಕೆ ತುಂಬ ಬಿಗಿ ಬಂದೋಬಸ್ತ್ ಇದೆ. ಯಾವ ಕಡೆನೂ ಮಕ್ಕಳು ಜರಿಯಂಗಿಲ್ಲ ನೋಡ್ರಿ. ನೋಡ್ರಿ ಎಷ್ಟು ಎತ್ತರ ಇದೆ ಅಂದರೆ ತುಂಬ ಮೇಲೂ ಇದೆ. ಇವತ್ತು ಭಾನುವಾರ ಅಂತ ನಾವು ಈ ಕಡೆ ನಮ್ಮ ಮಗಳಿಗೆ ಮಾತಾಡ್ಸ್ಕೊಂತ ಬಂದು ನೋಡಕ್ಕಂತ ಬಂದ್ವಿ. ನೋಡ್ರಿ ಫ್ರೆಂಡ್, ಇದು ಕ್ಲಾಸ್ ರೂಮ್ ನೋಡಿ. ಇವು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಯಾವುದಕ್ಕೂ ಮಕ್ಕಳು ಜರ್ಕೊಳೋದು ಇಲ್ಲ, ಏನು ದ್ಯಾಸು ಮಾಡಲ್ಲ ನೋಡಿ. ಎಷ್ಟು ಫ್ರೆಂಡ್ಸ್, ಈಗ ಎಲ್ಲ ನೋಡ್ಕೊಂಡ್ವಿ, ಎಲ್ಲ ಮಾತಾಡ್ಸ್ಕೊಂಡು ಎಲ್ಲ ಆಯಿತು. ಈಗ ಹೋಗೋದು ಇಲ್ಲಿಂದ. ಅದಕ್ಕೆ 4:30 ಆಗ್ತಾ ಬಂತು. ಹೋಗೋಣ ಅಂತ ಹೇಳ್ತಾ ಇದ್ದೀನಿ ನಮ್ಮ ಹುಡುಗಿಗೆ. ನಮ್ಮ ಹುಡುಗಿ ಇನ್ನೊಂದು ಸ್ವಲ್ಪ ಹೊತ್ತು ಹೋಗಂತ್ರಿ ಅಂತ ಇದು ಮಾಡ್ತಾಯಿದ್ದಾಳೆ. ಆದರೂ ಟೈಮ್ ಆಗುತ್ತೆ, ಮನೆಗೆ ಹೋಗ್ಬೇಕಲ್ಲ ಫ್ರೆಂಡ್. ಅಲ್ಲಿಂದ ಹೋಗಿ ಮತ್ತೆ ಸ್ರಾಳ್ಕೊಪ್ಪದಿಂದ ಆ ಕಡೆ ನಮ್ಮ ಊರಿಗೆ ಹೋಗಬೇಕು. ಹೋಗಿ ಮತ್ತೆ ಮನೇಲಿ ಅಡುಗೆ ಮಾಡಬೇಕು. ನನಗೂ ಬೆಳಗ್ಗೆ ಶಾಲೆ. ಕುತ್ಕೊಂಡಿದ್ದಾಳೆ ನಮ್ಮ ಹುಡುಗಿ ಹೋಗಂತ್ರಿ ಅಂತ ನಮಗೆ. ಅದಕ್ಕೆ ಸಂಜೆ ಆಗಿಬಿಡ್ತು. ಅದಕ್ಕೆ ಈಗ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ. ಮತ್ತೆ ಕೆಲಸ ಇದೆ ನನಗೆ, ಹೋಗ್ತೇನಮ್ಮ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಬೇಡ ಬೇಡ ಅಂತ ಇದ್ದಾಳೆ ನನ್ನ ಮಗಳು. ಸ್ವಾನ ಹೋಗ್ಬರ್ತೀವಿ, ಟಾಟಾ. ಸಂಜೆ ಆಯಿತು ಫ್ರೆಂಡ್, ಈಗ ಹೋಗ್ತಾ ಇದ್ದೀವಿ. ಬಸ್ ಬರುತ್ತೆ, ಅದಕ್ಕೆ ನಮ್ಮ ಹುಡುಗಿ ಬಿಡ್ತಾನೆ ಇರಲಿಲ್ಲ, ಅದಕ್ಕೆ ಹೊಂಟಿವಿ ಫ್ರೆಂಡ್. ನೋಡಿ ಫ್ರೆಂಡ್, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್. ನಿಮ್ಮ ಸಪೋರ್ಟ್ನಿಂದ ಒಬ್ಬರಿಗೆ